ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ನಟ ದರ್ಶನ್ಗೆ ಇವತ್ತು ಬಿಗ್ ಡೇ ಆಗುವಂತಹ ಸಾಧ್ಯತೆ. ಒಂದು ಕಡೆ ಇವತ್ತು ಡಿ ಗ್ಯಾಂಗ್ ಸದಸ್ಯರ ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ. ಮತ್ತೆ ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಪ್ರೆಸೆಂಟ್ ಮಾಡಲಾಗುತ್ತೆ. ಮತ್ತೊಂದು ಕಡೆ ಇವತ್ತು ಅವರ ಮನೆ ಊಟದ ಅರ್ಜಿ ಕೂಡ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಮತ್ತೊಂದು ಕಡೆ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಆಗುತ್ತಾ ಅನ್ನುವಂತಹ ಕುತೂಹಲ. ದರ್ಶನ್ ಅವರ 2 ಕೇಸ್ಗಳು ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಹೈಕೋರ್ಟ್ನಲ್ಲಿ ದರ್ಶನ್ ಊಟದ ಅರ್ಜಿ ವಿಚಾರಣೆ ಬಂದ್ರೆ ಜಾಮೀನನ್ನು ಕೋರಿ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ನ್ಯಾಯಾಂಗ ಬಂಧನ ಕೂಡ ಅಂತ್ಯವಾಗ್ತಾ ಇರುವಂತಹದ್ದು. 3 ವಿಚಾರಗಳಿಂದ ನಟ ದರ್ಶನ್ಗೆ ಇವತ್ತು ಮಂಡೆ ಬಿಸಿ ಆಗ್ತಾ ಇರುವಂಥದ್ದು. ನಟ ದರ್ಶನ್ ಮೊದಲು ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿದ್ದರು. ಅದಾದ ಮೇಲೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಅವರನ್ನು ಎತ್ತಂಗಡಿ ಮಾಡಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಫಾರ್ ದ ಫಸ್ಟ್ ಟೈಮ್ ನ್ಯಾಯಾಧೀಶರ ಎದುರು ಹಾಜರಾಗ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಅದರ ಜೊತೆಗೆ ಅವರು ಮನೆ ಊಟ ಬೇಕು, ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂಥೇಳಿ ಮನವಿಯನ್ನು ಸಲ್ಲಿಸಿಕೊಂಡಿದ್ರು ಕೋರ್ಟ್ಗೆ. ಅದು ಕೂಡ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಬರ್ತಾ ಇದೆ. ದೋಷಾರೋಪ ಪಟ್ಟಿ ಸಲ್ಲಿಕೆಯ ಬಳಿಕ ಇವತ್ತು ಮೊದಲ ಬಾರಿಗೆ 17 ಜನ ಆರೋಪಿಗಳು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ದರ್ಶನ್ ಸೇರಿ ಹಲವರು ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ನ್ಯಾಯಾಂಗ ಬಂಧನ ವಿಸ್ತರಣೆ ಹಾಗೇ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣ 3 ತಿಂಗಳು ಕಂಪ್ಲೀಟ್ ಆಗಿರುವಂತಹದ್ದು. ನಿನ್ನೆಗೆ 17 ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗುತ್ತೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಅವರನ್ನು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ. ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಅಧಿಕಾರಿಗಳು, ಜೈಲಿನ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೊಮ್ಮೆ ಅವರಿಗೆ ನ್ಯಾಯಾಂಗ ಬಂಧನದ ಅವಧಿ ಸಹಜವಾಗಿಯೇ ವಿಸ್ತರಣೆ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಪ್ರೆಸೆಂಟ್ ಮಾಡಲಾಗುತ್ತೆ. ಈಗ ದರ್ಶನ್ ಅವರನ್ನ ಬಳ್ಳಾರಿಯಿಂದ ಹಾಜರುಪಡಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಜೈಲಾಧಿಕಾರಿಗಳು ಮಾಡಿಕೊಂಡಿರುವಂತಹದ್ದು. ನ್ಯಾಯಾಂಗ ಬಂಧನದ ವಿಸ್ತರಣೆಗೆ ಪೊಲೀಸರು ಮನವಿ ಮಾಡಿಕೊಳ್ತಾರೆ. ನ್ಯಾಯಾಧೀಶರು ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಸ್ತರಣೆ ಮಾಡಲಿಕ್ಕೆ ಸಮ್ಮತಿಯನ್ನು ಸೂಚಿಸ್ತಾರೆ. ಬೇಲ್ ಸಿಗುವವರೆಗೂ ಕೂಡ ಇದೇ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. 24ನೇ ACMA ಕೋರ್ಟ್ನಲ್ಲಿ ಇವತ್ತು ನ್ಯಾಯಾಧೀಶರು ವಿಚಾರಣೆಯನ್ನ ಮಾಡುವಂತಹದ್ದು ನ್ಯಾಯಾಂಗ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆಯೂ ಕೂಡ ಇದೇ ರೀತಿಯ ಬೆಳವಣಿಗೆಗಳಾಗಿತ್ತು. ಮತ್ತೊಂದು ಕಡೆ ದರ್ಶನ್ ಮನೆ ಊಟದ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ಮುನ್ನೆಲೆಗೆ ಬರುತ್ತೆ. ಮನೆ ಊಟ ಕೋರಿ ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಸೆಷನ್ ಕೋರ್ಟ್ಗೆ ಅವರು ಅಪ್ಲೈ ಮಾಡಿದ್ರು, ಅದು ವಜಾ ಆಗಿತ್ತು. ಹಾಗಾಗಿ ಈಗ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿರುವಂಥದ್ದು. ಇವತ್ತು ದರ್ಶನ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸುತ್ತೆ. ಹಾಗಾದ್ರೆ ದರ್ಶನ್ ಅವರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಬಿಗ್ ರಿಲೀಫ್ ಅನ್ನೇನಾದರೂ ಕೊಡುತ್ತಾ ಮನೆ ಊಟ ಕೊಡುವ ಮೂಲಕ ಕಾದ್ ನೋಡಬೇಕಿದೆ. ಈಗಾಗಲೇ ದರ್ಶನ್ ಮನೆ ಊಟದ ಮನವಿಗೆ ಅಧಿಕಾರಿಗಳು ಕೊಕ್ಕೆ ಹಾಕಿದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ. ಬೇಕಾದಂತಹ ಫುಡ್ಡನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡ್ತಾ ಇದ್ವಿ, ಮನೆ ಊಟದ ಅವಶ್ಯಕತೆ ಇಲ್ಲ, ಜೈಲ್ ಮ್ಯಾನ್ಯುವಲ್ ಕೂಡ ಅದನ್ನು ಹೇಳಲ್ಲ ಅಂಥೇಳಿ ಮನೆ ಊಟವನ್ನು ನೀಡಲಿಕ್ಕೆ ನಿರಾಕರಿಸಿ ಒಂದು ರಿಪೋರ್ಟನ್ನು, ವರದಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಂದ ಈಗ ವರದಿ ಸಲ್ಲಿಕೆಯಾಗಿದೆ. ಈ ವರದಿಗೆ ದರ್ಶನ್ ಅವರ ಮನೆ ಊಟದ ವಿಚಾರಕ್ಕೆ ಕುತ್ತು ತರುವಂತಹ ಸಾಧ್ಯತೆ ಇದೆ. ಇನ್ನು ಜಾಮೀನು ಅರ್ಜಿಯ ಸಾಧ್ಯತೆ ಇವತ್ತೇ ಸಲ್ಲಿಸಬಹುದು ಅಥವಾ ನಾಳೆ ಸಲ್ಲಿಸಬಹುದು ಅನ್ನುವಂತಹ ಚರ್ಚೆಗಳಿದೆ. ಇವತ್ತು ನಟ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ. ಮೊನ್ನೆ ವಿಜಯಲಕ್ಷ್ಮಿ ಅವರು ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಿಗ್ನೇಚರ್ಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ ಪೇಪರ್ಸ್ಗಳಿಗೆ ಅರ್ಜಿಯನ್ನು ಹಾಕಲಿಕ್ಕೆ, ಜಾಮೀನು ಅರ್ಜಿಯನ್ನು ಹಾಕಲಿಕ್ಕೆ. ಕೊಲೆ ಪ್ರಕರಣದಲ್ಲಿ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ ಇದೆ. ವಕೀಲರು ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಇವತ್ತು ಈ ಚಾರ್ಜ್ ಶೀಟ್ನ ಪ್ರತಿ ದರ್ಶನ್ ಪರ ವಕೀಲರಿಗೂ ಕೂಡ ಸಿಗುತ್ತೆ. ಈಗಾಗಲೇ ಪ್ರಕರಣದ ಸಂಬಂಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಪೊಲೀಸರು. ಇವತ್ತು ಅದಕ್ಕೆ ನ್ಯಾಯಾಧೀಶರ ಸಿಗ್ನೇಚರ್ ಆಗುತ್ತೆ. ಸಿಗ್ನೇಚರ್ ಆಗ್ತಾ ಇದ್ದ ಹಾಗೆ ಈ ದೋಷಾರೋಪ ಪಟ್ಟಿ ಏನಿದೆ ಅದರ ಪ್ರತಿಯನ್ನು ಕೊಡುವಂತಹ ಕೆಲಸ ಆಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ಆಗ್ತಾ ಇದೆ. ಇವತ್ತು ಅಥವಾ ನಾಳೆ ದರ್ಶನ್ ಪರ ವಕೀಲರಿಂದ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಜಾಮೀನು ಅರ್ಜಿಗೆ ಸಿದ್ಧತೆಯನ್ನು ನಡೆಸಿದ್ದಾರೆ ದರ್ಶನ್ ಫ್ಯಾಮಿಲಿಯ ಸದಸ್ಯರು. ವಕಾಲತ್ತಿಗೆ ದರ್ಶನ್ ಅವರ ಸಹಿಯನ್ನು ಕೂಡ ಪಡೆದಿರುವಂತಹ ಮಾಹಿತಿ ಇದೆ. ಈಗಾಗಲೇ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಜಾ ಆಗಿದೆ. ಅವರೀಗ ಹೈಕೋರ್ಟ್ನ ಮೆಟ್ಟಿಲೇರಿರುವಂತಹದ್ದು. ಅಲ್ಲಿ ಏನಾಗುತ್ತೆ ಅನ್ನುವಂತಹ ಬೆಳವಣಿಗೆಗಳು ಕೂಡ ಸಹಜವಾಗಿಯೇ ಕಾಡ್ತಾ ಇದೆ.